ಡಿಕೆಶಿ ಕ್ಯಾಬಿನೆಟ್ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆ. ನೂತನ ಸಚಿವರಿಗೆ ಅಧಿಕೃತವಾಗಿ ಖಾತೆ ಹಂಚಿಕೆ ಫೈನಲ್ ಆಗಿದೆ. ಗ್ಯಾರಂಟಿ ನ್ಯೂಸ್ಗೆ ಅಧಿಕೃತ ಖಾತೆ ಹಂಚಿಕೆ ಪಟ್ಟಿ ಲಭ್ಯವಾಗಿದೆ. ನೂತನ ಸಚಿವರಿಗೆ ಅಧಿಕೃತವಾಗಿ ಖಾತೆ ಹಂಚಿಕೆ ಫೈನಲ್ ಆಗಿರುವಂತದ್ದು. ಇನ್ನು ಗ್ಯಾರಂಟಿ ನ್ಯೂಸ್ಗೆ ಅಧಿಕೃತ ಖಾತೆ ಹಂಚಿಕೆಯ ಪಟ್ಟಿ ಲಭ್ಯವಾಗಿರುವಂಥದ್ದು. ರಾಮಲಿಂಗಾರೆಡ್ಡಿಗೆ ತಪ್ಪಿದ ಬೆಂಗಳೂರು ನಗರಾಭಿವೃದ್ಧಿ. ಮುಖ್ಯವಾಗಿ ರಾಮಲಿಂಗಾರೆಡ್ಡಿ ಅವರು ನಿರೀಕ್ಷೆ ಇಟ್ಕೊಂಡಿದ್ರು ಮತ್ತು ಆಸೆ ಇಟ್ಕೊಂಡಿದ್ರು, ಅದು ಈಗ ಕೈ ತಪ್ಪಿ ಹೋಗಿದೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಲಭಿಸಿರುವಂಥದ್ದು. ಸಚಿವ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಇಲಾಖೆಗೆ ಅವರನ್ನು ನೇಮಕ ಮಾಡಿರುವಂಥದ್ದು. ಈಗಾಗಲೇ ಬೆಂಗಳೂರು ಅಭಿವೃದ್ಧಿಗೆ ಪಟ್ಟು ಹಿಡಿದಿದ್ರು ರಾಮಲಿಂಗಾರೆಡ್ಡಿ. ಸಾಕಷ್ಟು ನಿರೀಕ್ಷೆಯಲ್ಲಿದ್ದರು, ಆಸೆ ಇಟ್ಕೊಂಡಿದ್ರು. ಆದರೆ ಅದು ಇಲ್ಲಿ ಕೈ ತಪ್ಪಿ ಹೋಗಿದೆ. ಬೆಳಗ್ಗೆಯಿಂದ ಮನವೊಲಿಸಲು ಪ್ರಯತ್ನಿಸಿದ್ದ ಸಿಎಂ ಡಿಕೆಶಿ ಮುಖ್ಯವಾಗಿ ಕೊನೆಗೂ ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಖಾತೆ ಸಿಕ್ಕಿದೆ. ಈಗ ರಾಜಕೀಯದಲ್ಲಿ ಈ ಒಂದು ಬೆಳವಣಿಗೆ ಹೇರಿದೆ. ಕೃಷ್ಣ ಬೈರೇಗೌಡರಿಗೆ ಮುಖ್ಯವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆ ಅದಕ್ಕೆ ನಿರೀಕ್ಷೆಯನ್ನು ಪಟ್ಟಿದ್ರು, ಜೊತೆಗೆ ಆಸೆ ಕೂಡ ಇಟ್ಕೊಂಡಿದ್ರು. ಆದರೆ ಅದು ಕೈ ತಪ್ಪಿ ಹೋಗಿದೆ. ಹೈಕಮಾಂಡ್ನವರು ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇದನ್ನು ಹಳೆದು ತೂಗಿ ಯಾರಿಗೆ ಕೊಡಬೇಕು, ಯಾರಿಗೆ ಕೊಟ್ಟರೆ ಕರೆಕ್ಟಾಗಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮುಖ್ಯವಾಗಿ ಸಚಿವರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು, ಈ ಒಂದು ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಿ ಯಾರಿಗೆ ಯಾವ ಖಾತೆ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಗಮನಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಕೃಷ್ಣ ಬೈರೇಗೌಡರಿಗೆ ಸೇರಿರುವಂಥದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಖಾತೆ ಮುಖ್ಯವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗಬೇಕಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಅವರು ನಿರೀಕ್ಷೆಯೊಂದನ್ನು ಇಟ್ಕೊಂಡಿದ್ದರು. ಆದರೆ ಅವರಿಗೆ ಈಗ ಜಲಸಂಪನ್ಮೂಲ ಇಲಾಖೆ ಸಿಕ್ಕಿರುವಂಥದ್ದು. ಸೊ ಅಂದ್ಕೊಂಡಿದ್ದೆಲ್ಲ ಯಾವುದು ಆಗೋದಿಲ್ಲ ಅನ್ನೋದಕ್ಕೆ ಇಲ್ಲೇ ಒಂದು ಸಾಕ್ಷಿ ಸಿಗ್ತಾ ಇದೆ. ಮುಖ್ಯವಾಗಿ ಈ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ನಾವು ನೋಡೋದಾದರೆ ಸಚಿವರಾಗಿರಲಿ, ಜೊತೆಗೆ ಸಚಿವರಿಗೆ ಯಾವ ಯಾವ ಖಾತೆಯನ್ನು ಕೊಡಬೇಕು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡ್ನವರು ಇವರೇ ಒಟ್ಟಾರೆಯಾಗಿ ನಿರ್ಧಾರವನ್ನು ಮಾಡುವಂಥದ್ದು. ಯಾಕೆಂತಂದರೆ ಮುಖ್ಯವಾಗಿ ಅವರು ಕೇಳಿದ ಖಾತೆಯನ್ನು ಕೊಟ್ಟರೆ ಅಷ್ಟು ಕರೆಕ್ಟಾಗಿರೋದಿಲ್ಲ. ಅದನ್ನು ಆಲಿಸಿ ಜೊತೆಗೆ ಅಳೆದು ತೂಗಿ ಯಾರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ಅವರು ಕೂಡ ಅವರ ಲೆಕ್ಕಾಚಾರದಲ್ಲಿ ಈಗ ಖಾತೆಗಳನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆಯಿಂದ ಮನವೊಲಿಸಲು ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನಿಸಿದರು. ಕೊನೆಗೆ ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಖಾತೆ ಕೂಡ ಸಿಕ್ಕಿರುವಂಥದ್ದು. ಇಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿದ್ದರು, ಆಸೆ ಇಟ್ಕೊಂಡಿದ್ರು. ಅದು ಈಗ ಕೈ ತಪ್ಪಿ ಹೋಗಿದೆ. ಕೃಷ್ಣ ಬೈರೇಗೌಡರಿಗೆ ಸಿಕ್ಕಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಕ್ಕಿರುವಂಥದ್ದು. ಸಿಎಂ ಡಿ ಕೆ ಶಿ ಕ್ಯಾಬಿನೆಟ್ನಲ್ಲಿ ಜೋರಾಯಿತು ನೋಡಿ ಖಾತೆ. ಮುಖ್ಯವಾಗಿ ಈ ಒಂದು ಸಾಲು ಸಭೆ ಮಾಡ್ತಾಯಿದ್ರು, ಸಾಕಷ್ಟು ಮೀಟಿಂಗ್ಗಳನ್ನು ಮಾಡ್ತಾಯಿದ್ರು. ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮೀಟಿಂಗ್ಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇತ್ತು. ಅದೆಲ್ಲದರ ಮಧ್ಯದಲ್ಲಿ ರಾಮಲಿಂಗಾರೆಡ್ಡಿ ಅವರು ಒಂದಿಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಆಸೆಯನ್ನು ಇಟ್ಕೊಂಡಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಅವರಿಗೆ ಈಗ ಕೈ ತಪ್ಪಿ ಹೋಗಿದೆ. ಸಿಎಂ ಡಿ ಕೆ ಶಿ ಕ್ಯಾಬಿನೆಟ್ನಲ್ಲಿ ಜೋರಾಯಿತು ಖಾತೆ ಕಿರಿಕ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸಾಕಷ್ಟು ಸಚಿವರಿಗೆ ಯಾರ್ಯಾರಿಗೆ ಖಾತೆಯನ್ನು ಕೊಡಬೇಕು ಅನ್ನೋದನ್ನು ಅವರು ಆಲೋಚನೆ ಮಾಡಿ ಕೊಟ್ಟಿದ್ದಾರೆ.
ಇನ್ನು ಯಾರಿಗೆ ಯಾವ ಯಾವ ಖಾತೆ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಮತ್ತು ITBT ಖಾತೆ ಲಭಿಸಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆ, ಸತೀಶ್ ಜಾರಕಿಹೊಳಿಗೆ ಮತ್ತು ಲೋಕೋಪಯೋಗಿ ಇಲಾಖೆ ಸಿಕ್ಕಿರುವಂಥದ್ದು. ಜೊತೆಗೆ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಯುವ ಸಬಲೀಕರಣ, ಮತ್ತು MB ಪಾಟೀಲ್ ಅವರಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಿಕ್ಕಿರುವಂಥದ್ದು. ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಿಕ್ಕಿರುವಂಥದ್ದು. KH ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗ, ಈಶ್ವರ್ ಖಂಡ್ರೆ ಅವರಿಗೆ ಪಂಚಾಯತ್ ರಾಜ್ ಇಲಾಖೆ, ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆ ಲಭಿಸಿದೆ. UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆ, ಕೃಷ್ಣಬೈರೇಗೌಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ, KJ ಜಾರ್ಜ್ ಇಂಧನ ಮತ್ತು ಬೈರಾತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆ, ಈ ರೀತಿ ಇಲಾಖೆಗಳನ್ನು ಸಚಿವರಿಗೆ ನೀಡಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನಮ್ಮ ಜೊತೆ ಇದ್ದಾರೆ. ದುರ್ಗೇಶ್, ಈಗಾಗಲೇ ಸಚಿವರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅಂತೇಳಿ ಕೊಟ್ಟಾಗಿದೆ, ಹಾಗಾದ್ರೆ ಮುಂದೆ ಏನು? ಎಸ್ ವಿನೋದ್, DK ಶಿವಕುಮಾರ್ ಅವರ ಸಚಿವ ಸಂಪುಟ ಈಗ ಫೈನಲ್ ಆಗಿರುವಂತದ್ದು. DK ಶಿವಕುಮಾರ್ CM ಆಗಿದ್ರೆ ಉಪಮುಖ್ಯಮಂತ್ರಿಯಾಗಿ ಜಿ ಪರಮೇಶ್ವರ್ ಅವರು ನಿನ್ನೆಷ್ಟೇ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಅದರ ಜೊತೆಗೆ 13 ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಯಾರಿಗೆ ಯಾವ ಖಾತೆಗಳನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಿತ್ತು. ಅದರಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅನ್ನುವ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ತಮ್ಮ ರಾಜೀನಾಮೆ ನೀಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ರು. ಆದ್ರೆ ಇದೀಗ ಹೈಕಮಾಂಡ್ ನಾಯಕರ ಆದೇಶ ಮತ್ತು CM DK ಶಿವಕುಮಾರ್ ಅವರ ಆದೇಶದಲ್ಲಿ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನ ಕೊಡಲಾಗಿದೆ. DK ಶಿವಕುಮಾರ್ ಅವರ ಜೊತೆಗೆ ಫೈನಾನ್ಸ್, ಹಣಕಾಸು ಇಲಾಖೆಯನ್ನ DK ಶಿವಕುಮಾರ್ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಮತ್ತೆ ಸಚಿವರಿಗೆ ಅಲೋಕೇಟ್ ಆಗದೇ ಇರುವಂತಹ ಖಾತೆಗಳನ್ನೆಲ್ಲವನ್ನು ಕೂಡ DK ಶಿವಕುಮಾರ್ ತಮ್ಮ ಬಳಿ ಇಟ್ಕೊಂಡಿರುವಂತದ್ದು. ಹೀಗಾಗಿ ರಾಮಲಿಂಗಾರೆಡ್ಡಿ ಮತ್ತೆ ಕೃಷ್ಣ ಬೈರೇಗೌಡರ ನಡುವೆ ಒಂದಿಷ್ಟು ಜಟಾಪಟಿ ನಡೀತಾ ಇತ್ತು. ರಾಮಲಿಂಗಾರೆಡ್ಡಿ ಬೆಂಗಳೂರು ಉಸ್ತುವಾರಿ ಬೇಕಂತ ಪಟ್ಟು ಹಿಡಿದಿದ್ರು. ಈಗ ಅವರಿಗೆ ಒಂದು ಅಲೋಕೇಟ್ ಮಾಡಿದ್ದಾರೆ. ಪ್ರಮುಖವಾಗಿ ವಿನೋದ್, ಈಗ ನೋಡ್ಬೇಕಾದ್ರೆ ಹಣಕಾಸು ಇಲಾಖೆ, DPR ಮತ್ತೆ ಇತರೆ ಎಲ್ಲಾ ಇಲಾಖೆಗಳನ್ನ DK ಶಿವಕುಮಾರ್ ಇಟ್ಕೊಂಡಿದ್ರೆ, DCM ಆಗಿರುವಂತಹ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡಾ ಹಾಗೂ ಯುವಜನ ಸಬಲೀಕರಣ ಇಲಾಖೆಯ ಹೊಣೆಯನ್ನ ಕೊಟ್ಟಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಆಗಿ ಪರಮೇಶ್ವರ್ ಅವರು ಕೆಲಸ ಮಾಡ್ತಿದ್ರು. ಅವರ ಒಂದು ಸಚಿವ ಸ್ಥಾನವನ್ನ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡಲಾಗಿದೆ. KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. MB ಪಾಟೀಲ್ ಕಳೆದ ಬಾರಿ ಇದ್ದಂತಹ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಜವಾಬ್ದಾರಿನ ಹೊತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆ ಮತ್ತೆ KH ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ಕೊಡಲಾಗಿದೆ. ಬೈರಾತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆಯನ್ನ ಜವಾಬ್ದಾರಿ ನೀಡಲಾಗಿದೆ. UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯನ್ನು ಕೊಡಲಾಗಿದ್ದು, ಇತ್ತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೊಸದಾಗಿ ಅವರು ಈ ಬಾರಿ ಸಚಿವ ಸಂಪುಟವನ್ನ ಸೇರಿರೋದ್ರಿಂದ ಅವರಿಗೆ ನಗರಾಭಿವೃದ್ಧಿ ಇಲಾಖೆಯನ್ನು ಕೊಡಲಾಗಿದೆ. ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಮತ್ತೆ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿದ್ರು. ಅವರಿಗೆ ಈಗ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. 13 ಜನ ಸಚಿವರಿಗೆ ತಮ್ಮ ಒಂದು ಇಲಾಖೆಗಳನ್ನ ಫೈನಲ್ ಮಾಡಿ DK ಶಿವಕುಮಾರ್ ಅವರು ಆದೇಶ ಮಾಡಿರುವಂತದ್ದು. ಜೊತೆಗೆ DK ಶಿವಕುಮಾರ್ ಅವರು ಏನು ಉಳಿದಂತ ಖಾತೆಗಳೆಲ್ಲವನ್ನು ಕೂಡ ಈಗ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಇನ್ನೇನು ಜೂನ್ 18ಕ್ಕೆ ಮತ್ತೊಂದು ಪಟ್ಟಿ ರಿಲೀಸ್ ಆಗುತ್ತೆ. ಸಚಿವರೆಲ್ಲರೂ ಕೂಡ ನೇಮಕ ಪ್ರಮಾಣ ವಚನ ಪಡೆದುಕೊಳ್ತಾರೆ. ಅದಾದ ಬಳಿಕ ಮತ್ತಷ್ಟು ಖಾತೆಗಳ ಹಂಚಿಕೆ ಆಗುವಂತದ್ದು. ವಿನೋದ್, ಓಕೆ, ಥ್ಯಾಂಕ್ ಯು ದುರ್ಗೇಶ್, ನೀವೆಲ್ಲ ಮಾಹಿತಿಗಾಗಿ.